ಲಂಚ ಪಡೆದಿದ್ದ ಜಿಬಿಎ ಅಧಿಕಾರಿಯನ್ನ ಅಮಾನತು ಮಾಡಲಾಗಿದೆ. ಇದು ಪವರ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಕಟಿಂಗ್ ಶಾಪ್ಗೆ ಟ್ರೇಡ್ ಲೈಸೆನ್ಸ್ ಕೊಡೋಕೆ 12,000 ಲಂಚವನ್ನ ಈ ಅಧಿಕಾರಿ ಪಡೆದಿದ್ದ ಎನ್ನುವ ಮಾಹಿತಿ ಇದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧಿಕಾರಿ ಅಮಾನತಾಗಿರೋದು ಇದು ಪವರ್ ಟಿವಿಯ ಇಂಪ್ಯಾಕ್ಟ್. ಕಟಿಂಗ್ ಶಾಪ್ಗೆ ಟ್ರೇಡ್ ಲೈಸೆನ್ಸ್ ಕೊಡೋಕೆ 12,000 ಲಂಚವನ್ನ ಈ ಅಧಿಕಾರಿ ಪಡೆದಿದ್ರು. ಬೆಂಗಳೂರು ಉತ್ತರ ಪಾಲಿಕೆಯ ಹಿರಿಯ ಆರೋಗ್ಯಾಧಿಕಾರಿ ರಿಯಾಜ್ ಅಹಮದ್ ಅಂತೇಳಿ ಹೆಸರು. ಇವರನ್ನು ಅಮಾನತು ಮಾಡಲಾಗಿದೆ. ಸದ್ಯ ಆಯುಕ್ತರ ಆದೇಶ ಹೊರಬಂದಿರೋದು. ಉತ್ತರ ಪಾಲಿಕೆ ಆಯುಕ್ತ ಈ ಆದೇಶವನ್ನು ಕೊಟ್ಟಿದ್ದಾರೆ. ಲಂಚಬಾಕ ರಿಯಾಜ್ ಬಗ್ಗೆ ನಿಮ್ಮ ಪವರ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ಪವರ್ ಟಿವಿಯಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಅಧಿಕಾರಿಗಳು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. 12,000 ರೂಪಾಯಿ ಲಂಚವನ್ನು ಪಡೆದಿದ್ದಂಥ ಅಧಿಕಾರಿಯನ್ನ ಅಮಾನತು ಮಾಡಲಾಗಿದೆ. ರಿಯಾಜ್ ಅಹಮದ್ ಅಂತೇಳಿ ಅಮಾನತಾಗಿರುವಂಥ ಅಧಿಕಾರಿಯ ಹೆಸರು. ಹಾಗೆಯೇ ಉತ್ತರ ಪಾಲಿಕೆ ಆಯುಕ್ತ ಪೊಮ್ಮಲ್ ಸುನಿಲ್ ಕುಮಾರ್ ಈ ಆದೇಶವನ್ನು ಹೊರಡಿಸಿರೋದು. ಹಾಗೆಯೇ ಆ ಅಧಿಕಾರಿ ಲಂಚ ಪಡೆದಿದ್ದಂಥ ವಿಡಿಯೋವನ್ನು ಕೂಡ ನೀವಿಲ್ಲಿ ನೋಡ್ತಾ ಇರಬಹುದು. ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧಿಕಾರಿ ಲಂಚ ಪಡೆದು ಅಮಾನತಾಗಿದ್ದಾರೆ. ಹಾಗೆಯೇ ಪವರ್ ಟಿವಿ ಈ ಬಗ್ಗೆ ಈ ಲಂಚ ಬಾಕತನದ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ದಂತೆ ಉತ್ತರ ಪಾಲಿಕೆ ಆಯುಕ್ತರು ಎಚ್ಚೆತ್ತುಕೊಂಡು ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಮಾನತು ಆದೇಶವನ್ನ ಹೊರಡಿಸಿದ್ದಾರೆ. ಲಂಚಬಾಕ ರಿಯಾಜ್ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ದಂತೆ ಅಮಾನತಾಗಿದ್ದಾನೆ. ಇವರು ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ದಾರೆ. ಏನಂತ, ಯಾರೇ ಒಬ್ಬ ನಮ್ಮ ಸರ್ಕಾರಿ ನೌಕರ ₹1 ಲಂಚ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಒಂದ್ ಕಡೆಯಲ್ಲಿ ಲಂಚ ಪಡೆದ ಬಗ್ಗೆ ಪವರ್ ಟಿವಿ ವರದಿಯನ್ನ ಪ್ರಸಾರ ಮಾಡಿತ್ತು. ವರದಿ ಪ್ರಸಾರ ಆಗ್ತಾ ಇದ್ದಂತೆ ಪಾಲಿಕೆಯ ಆಯುಕ್ತರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಅಮಾನತು ಆದೇಶದಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ? ಸಂಪತ್ತು, ನಿನ್ನೆ ಪವರ್ ಟಿವಿಯಲ್ಲಿ ವಿಸ್ತೃತವಾಗಿ ಏನು ಇವತ್ತು ಹಿರಿಯ ಆರೋಗ್ಯ ಅಧಿಕಾರಿ ಏನು ಲಂಚಾವತಾರವನ್ನು ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಸಮೇತ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಅದು ಬೆಂಗಳೂರು ಉತ್ತರ ಪಾಲಿಕೆ ಆಯುಕ್ತರ ಗಮನಕ್ಕೆ ಕೂಡ ತರಲಾಗಿತ್ತು. ಸುದ್ದಿ ಪ್ರಸಾರ ಆಗಿದ್ದು ಮತ್ತೆ ಏನು ಆ ಒಂದು ರೆಕಾರ್ಡ್ ಆಯಿತು, ಒರಿಜಿನಲ್ ವಿಡಿಯೋವನ್ನು ಕೂಡ ಕೊಡಲಾಗಿತ್ತು. ಇದು ಯಾಕೆ ಹೇಗಾಯಿತು ಅಂತ ಕೇಳಿದಾಗ ಆ ಸಾಮಾಜಿಕ ಕಾರ್ಯಕರ್ತಂತ ಭಗತ್ ಸಿಂಗ್ ಅರುಣ್ ಎಂಬಂತವರು ಏನು ಕಟಿಂಗ್ ಶಾಪ್ಗೆ ಟ್ರೇಡ್ ಲೈಸೆನ್ಸ್ಗೆ ಹೋದಂತ ಸಂದರ್ಭದಲ್ಲಿ ಇದೇ ಮೊಹಮ್ಮದ್ ರಿಯಾಜ್ ಅವರು ಸುಮಾರು 25,000 ರೂಪಾಯಿ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿರ್ತಾರೆ. ಅದಾದ ನಂತರ ಬಾರ್ಗೇನ್ ಮಾಡಿ 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 20,000ಕ್ಕೆ ಬರ್ತಾನೆ. ಅದಾದ ನಂತರ ಇಲ್ಲ, ನಾನು ಒಬ್ಬನಿಗೆ ಎಲ್ಲ ಹಣ ಬೇಕಾಗಿರೋದು, ನಮ್ಮ ಮೇಲಾಧಿಕಾರಿ ಕೂಡ ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಡಿಮ್ಯಾಂಡ್ ಅನ್ನ ಮಾಡ್ತಾರೆ. ಆಯ್ತು, ಇನ್ನೂ 10,000 ರೂಪಾಯಿ ಆಮೇಲೆ ಕೊಡ್ತೇನೆ, ಈಗ 10,000 ಇದು ಇಟ್ಕೊಳ್ಳಿ ಅಂತ ಹೇಳ್ತಾನೆ. ಅದಾದ ನಂತರ 12,000 ರೂಪಾಯಿ ಕೇಳ್ತಾರೆ. 12,000 ರೂಪಾಯಿ ಕೇಳಿದಾಗ ಇಲ್ಲ 10,000 ರೂಪಾಯಿ ಸರ್ ಆಮೇಲೆ ಬೇಕಾದ್ರೆ ಕೊಡ್ತೀನಿ ಅಂತಂದಾಗ ಆತ ನೀಟಾಗಿ ಆ ಒಂದು ಹಣವನ್ನ ಇಟ್ಕೊಂಡು ಜೋಬಲ್ಲಿ ಇಟ್ಕೊಂತಾರೆ. ಅದಾದ ನಂತರ ಇದೇ ಭಗತ್ ಸಿಂಗ್ ಅರುಣ್ ಕುಮಾರ್ ಅವ್ರನ್ನ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಮುಖ್ಯಮಂತ್ರಿಗಳು ಕೂಡ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾವುದಾದ್ರೂ ಒಬ್ಬ ಸರ್ಕಾರಿ ಅಧಿಕಾರಿ 10 ರೂಪಾಯಿ ತೆಗೆದುಕೊಂಡ್ರು ಕೂಡ ನನಗೆ ನೇರವಾಗಿ ಸಂಪರ್ಕವನ್ನ ಮಾಡಬಹುದು, ದೂರನ್ನು ಕೂಡ ಕೊಡಬಹುದು, ಅವ್ರ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತೇವೆ. ನಮ್ಮ ಏನು ಆಡಳಿತದಲ್ಲಿ ಭ್ರಷ್ಟಾಚಾರಕ್ಕೆ ಅನುಕೂಲವನ್ನ ಮಾಡಿಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಸಿಎಂ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆದ್ರೆ ಮುಖ್ಯಮಂತ್ರಿಗಳ ಮಾತಿಗೆ ಯಾವುದೇ ರೀತಿಯಲ್ಲಿ ಕೂಡ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅನ್ನೋದು ಈ ಒಂದು ಜಿಬಿಎ ಅಧಿಕಾರಿ ಸ್ಪಷ್ಟವಾಗಿ ನಡ್ಕೊಳ್ಳುವಂತ ರೀತಿ ನೋಡಿದ್ರೆ ಗೊತ್ತಾಗುತ್ತೆ. ಇದೆಲ್ಲ ಬೆಳವಣಿಗೆ ಆಗ್ತಿದ್ದಂತೆ, ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಸದ್ಯಕ್ಕೆ ಎಚ್ಚೆತ್ತುಕೊಂಡಿರುವಂತ ಬೆಂಗಳೂರು ಉತ್ತರ ಪ್ರಾಧಿಕಾರದ ಆಯುಕ್ತರಂತ ಪೊಮ್ಮಲ್ ಸುನಿಲ್ ಕುಮಾರ್ ಅವರು ಪವರ್ ಟಿವಿಯ ಏನು ವರದಿಯನ್ನ ಉಲ್ಲೇಖಿಸಿ ಆತನನ್ನ ಅಮಾನತು ಮಾಡಿ ಮಾತೃ ಇಲಾಖೆ ಇರುವಂತ ನಗರಾಭಿವೃದ್ಧಿ ಇಲಾಖೆಗೆ ಆತನನ್ನ ವರ್ಗಾವಣೆ ಮಾಡಿ ಈಗ ಸದ್ಯಕ್ಕೆ ಅಮಾನತನ್ನು ಮಾಡಿ ಆದೇಶವನ್ನು ಹೊರಡಿಸಿಬಿಟ್ಟಿದ್ದಾರೆ. ಈಗ ಇನ್ ಮುಂದಾದ್ರೂ ಕೂಡ ಏನು ಕಷ್ಟಪಟ್ಟು ಏನು ಕಟಿಂಗ್ ಶಾಪ್ ಅಂದ್ರೆ ಕೇವಲ ಅವ್ರು ಏನು ದಿನಕ್ಕೆ 1,000-2,000 ರೂಪಾಯಿ ಹಣವನ್ನ ಸಂಪಾದನೆ ಮಾಡೋರು, ಅವರು ಒಂದು ರೀತಿಯಾಗಿ ದಿನಗೂಲಿ ನೌಕರರ ಒಂದು ಅಡಿಯಲ್ಲಿ ಬರ್ತಾರೆ. ಅಂತವ್ರ ಹತ್ರ ಕೂಡ 20-25,000 ರೂಪಾಯಿ ಹಣವನ್ನು ಪಿಕ್ಕಿದ್ರೆ ಅವ್ರು ಯಾವ ರೀತಿಯಾಗಿ ಜೀವನವನ್ನು ಮಾಡಬೇಕು, ಅವ್ರೇನು ಭ್ರಷ್ಟಾಚಾರವನ್ನು ಮಾಡಬೇಕಾ, ಇಲ್ಲ ಅವ್ರಿಗೆ ಯಾವ್ದಾದ್ರು ಬೇರೆ ಲಂಚ ಏನಾದ್ರು ಬರ್ತಾ, ಯಾವುದರಲ್ಲಿ ಹಣ ತಿನ್ಬೇಕು ಅದರಲ್ಲಾದ್ರೂ ಕೂಡ, ಇಲ್ಲ ಅವ್ರೇನು ಗುತ್ತಿಗೆದಾರರ ಹತ್ರನೋ ಇಲ್ಲ ಬೇರೆ ಅಧಿಕಾರಿಗಳ ಹತ್ರನೋ ಇಲ್ಲ ವರ್ಗಾವಣೆ ಇಲ್ಲ ಅದರಲ್ಲಾದ್ರೂ ಕೂಡ ಲಂಚವನ್ನ ಪಡೆದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಅವ್ರಿಗೆ ಎಲ್ಲಿಂದ ಬೇರೆ ಮೂಲಗಳಿಂದ
ಬರುತ್ತೆ. ಆದರೆ ಕಟಿಂಗ್ ಶಾಪ್ ಅವ್ರ ಹತ್ರ ಯಾವ ಮೂಲಗಳಿಂದ ಬರುತ್ತೆ, ಅಲ್ಲಿ ಹೋದಂಥ ಕಸ್ಟಮರ್ ಕೊಟ್ರೇನೆ ಅವ್ರ ಹತ್ರ ಬರೋದು, ಅದು ಕೂಡ ಕೂಲಿಯಾಗಿ ಅದು ಕನ್ವರ್ಟ್ ಆಗುತ್ತೆ. ಅಂಥವ್ರ ಹತ್ರ ಕೂಡ ಹಣ ತಿಂತಾರೆ ಅಂದರೆ ಇಂತಹ ನೀಚ ಅಧಿಕಾರಿಗಳಿಗೆ ತಕ್ಕ ಪಾಠ ಕಲಿಯಬೇಕು. ಇದನ್ನು ಎಚ್ಚೆತ್ತುಕೊಂಡು ಇನ್ನು ಮುಂದಾದರೂ ಕೂಡ ಯಾರೆಲ್ಲ ಕೂಲಿ ಕಾರ್ಮಿಕರು ಈ ರೀತಿಯಾಗಿ ಟ್ರೇಡ್ ಲೈಸೆನ್ಸ್ಗೆ ಬರ್ತಾರೋ ಅವ್ರಿಗೆ ನ್ಯಾಯಯುತವಾಗಿ ಜಿಬಿಯಿಂದ ಕೊಡಬೇಕಾದಂಥ ಲೈಸೆನ್ಸ್ ಅನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಇದು ಪವರ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಂತ ಕೂಡ ಹೇಳ್ಬೋದು ಸಂಪತ್ ಕುಮಾರ್. ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.